ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನ ಶೇಕ್ ಆಗುವಂತಹ ಒಂದು ಸುದ್ದಿ ಈಗ ಸಿಡ್ತಿದೆ. ಭಾರತದಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಈ ಸುದ್ದಿ ಹೊರಬಂದಿರೋದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಏನು ಹಾಗಾದರೆ ಇದು ಪಾಕಿಸ್ತಾನದಿಂದ ಬರ್ತಿರುವಂಥ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತ ಎಕ್ಸ್ಟ್ರಾ ಟೆರಿಟೋರಿಯಲ್ ಕಿಲ್ಲಿಂಗ್ ಮಾಡ್ತಾ ಇದೆಯಾ ಅಂದರೆ ಬೇರೆ ದೇಶಗಳ ಒಳಗಡೆ ನುಗ್ಗಿ ಇಸ್ರೇಲ್ ಅಮೆರಿಕಾ ಸ್ಟೈಲಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ಉಗ್ರರನ್ನು, ಮೋಸ್ಟ್ ವಾಂಟೆಡ್ಗಳನ್ನು ಮುಗಿಸ್ತಾ ಇದೆಯಾ ಸದ್ದಿಲ್ಲದೆ ಅನ್ನೋ ವಿಚಾರ ಇತ್ತೀಚೆಗೆ ಮತ್ತೆ ಮುಂಚೂಣಿಗೆ ಬಂತು, ಚರ್ಚೆಗೆ ಬಂತು. ಯಾಕಂದರೆ ಬ್ರಿಟನ್ ದಿ ಗಾರ್ಡಿಯನ್ ಪ್ರತಿಷ್ಠಿತ ಪತ್ರಿಕೆಯ ತನಿಖಾ ವರದಿ ದಾಖಲೆಗಳನ್ನು ನೀಡ್ತಿದ್ದೀವಿ. ಭಾರತದ ಕೈವಾಡ ಇದೆ. ರಾ ಏಜೆಂಟ್ಸ್ ಮೀಟಿಂಗ್ ಮಾಡಿ ಪಾಕಿಸ್ತಾನದಲ್ಲಿರುವಂತಹ ಕ್ರಿಮಿನಲ್ಸನ್ನೇ, ಜಿಹಾದಿಗಳನ್ನೇ ಬಳಸ್ಕೊಂಡು ಅಲ್ಲಿನ ಉಗ್ರರನ್ನು ಮಟ್ಯಾಶ್ ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಇಡ್ತು. ಭಾರತ ಇದನ್ನು ತಳ್ಳಿ ಹಾಕಿದ್ರೂ ಕೂಡ ರಾಜನಾಥ್ ಸಿಂಗ್ ಮೋದಿಯವರ ಪ್ರಚಾರ ಮತ್ತು ಇನ್ನಿತರ ಸಂದರ್ಶನಗಳಿನ ಮಾತು ಅದಕ್ಕೆ ಪೂರಕವಾಗಿ ಕಂಡು ಬಂತು. ಅಕ್ಸೆಪ್ಟ್ ಮಾಡಿಕೊಂಡಿದೆಯಾ ಅನ್ನೋ ಥರ ಕಂಡು ಬಂತು. ಇಡೀ ದೇಶದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಿದೆ. ಜಾಗತಿಕವಾಗಿ ನಾವು ಇದನ್ನು ಅಧಿಕೃತವಾಗಿ ಒಪ್ಕೊಳ್ಳೋಕ್ಕಾಗ್ತಿದ್ರು, ದೇಶದಲ್ಲಂತೂ ಬಹುಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇದೇ ಹೊತ್ತಲ್ಲಿ ಸಿಡಿತಿರುವಂಥ ಸುದ್ದಿ ಪಾಕಿಸ್ತಾನದಿಂದ ಹಫೀಜ್ ಸಯ್ಯದ್ ಈಗ ICUದಲ್ಲಿದ್ದಾನೆ ಅಂತ. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಭಾರತದ ವಿರುದ್ಧ ಸದಾ ಒಂದಲ್ಲ ಒಂದು ಕುಕೃತ್ಯದಲ್ಲಿ ಆತನ ಟೀಮ್ ಭಾಗಿಯಾಗಿರುತ್ತೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಜಾಗತಿಕ ಉಗ್ರ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುವಂಥ ಹಫೀಜ್ ಸಯ್ಯದ್ ಈಗ ವಿಷಪ್ರಾಶಾಣದಿಂದ ಕಾಣದ ಕೈಗಳ ಅನ್ನೌನ್ ಗನ್ಮ್ಯಾನ್ಗಳ ಆಟ ಆಯಿತು. ಈಗ ವಿಷಪ್ರಾಶಾಣ ಭಾರತ ಕೈವಾಡ ಅನ್ನೋ ರೀತಿಯಲ್ಲೂ ಕೂಡ ಈಗ ಸದ್ದಾಗ್ತಿದೆ. ಆತ 7ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದವನು ಏಕಾಏಕಿ ಆತನ ಆರೋಗ್ಯದಲ್ಲಿ ಏರುಪೇರಾಗಿ ಮೇಯೋ ಆಸ್ಪತ್ರೆಗೆ ಆತನನ್ನು ದಾಖಲಿಸಲಾಗಿದೆ. ತೀವ್ರ ಸ್ವರೂಪದ ಅನಾರೋಗ್ಯ ಸಂಭವಿಸಿದ್ದು, ICUದಲ್ಲಿದ್ದಾನೆ ಎನ್ನುವಂಥ ವರದಿ ಈಗ ಬ್ರೇಕ್ ಆಗ್ತಿರೋದು. 7ನೇ ತಾರೀಕು ಆಗಿದೆ. ನಿಧಾನಕ್ಕೆ ಒಂದೊಂದೇ ಹೊರಗಡೆ ಬರ್ತಾ ಇದ್ದು ನ್ಯಾಷನಲ್ ಮೀಡಿಯಾಗಳಲ್ಲೂ ಮೂಲಗಳ ಮಾಹಿತಿ ಅಂತ ಈಗ ರಿಪೋರ್ಟ್ ಆಗ್ತಿರೋದು. ವಿವಿಧ ಪತ್ರಿಕೆಗಳ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ತಾ ಇದ್ದೀರಿ. ಈ ಹಿಂದೆಯೂ ಇಂತಹ ಸುದ್ದಿಗಳು ಹಲವು ಬಾರಿ ಸದ್ದು ಮಾಡಿವೆ. ಹಫೀಜ್ ಸಯ್ಯದ್ ಬಗ್ಗೆ ಅಥವಾ ದಾವೂದ್ ಇಬ್ರಾಹಿಂ ಬಗ್ಗೆ ಕಾಣದ ಕೈಗಳು ವಿಷ ಹಾಕಿದ್ರ ಅಥವಾ ಹಿಟ್ ಆ್ಯಂಡ್ ರನ್ನು ಮತ್ತೊಂದು ಅಂತ ಸದ್ದಾಗಿವೆ. ಬಟ್ ಹಫೀಜ್ ಸಯ್ಯದ್ ಸಾವಿನ ಸುದ್ದಿ ಆಮೇಲೆ ಬಂದಿಲ್ಲ. ಬರೀ ಇಂತಹ ಊಹಾಪೋಹಗಳು ಬಂದು ಸದ್ದು ಮಾಡಿ ಮರೆಯಾಗಿವೆ. ಆದರೆ ಈ ಬಾರಿ ಆತನ ಕಂಡೀಷನ್ ತುಂಬ ಸೀರಿಯಸ್ ಅನ್ನೋ ರಿಪೋರ್ಟ್ ಪಾಕಿಸ್ತಾನದ ಮೂಲಗಳಿಂದ ಲಭ್ಯವಾಗಿರುವ ಬಗ್ಗೆ ರಿಪೋರ್ಟ್ ಆಗ್ತಿರೋದು. ದಿ ಗಾರ್ಡಿಯನ್ ರಿಪೋರ್ಟ್ ಸದ್ದು ಮಾಡ್ತಿರೋ ಹೊತ್ತಲ್ಲೇ ರಾ ಏಜೆಂಟ್ಸ್ ಪಾಕಿಸ್ತಾನದ ದೊಡ್ಡ ದೊಡ್ಡ ಉಗ್ರ ತಲೆಗಳನ್ನು ತೆಗೆದಿವೆ. ನಮ್ಮ ರಾ ಏಜೆಂಟ್ಸ್ ಸ್ಲೀಪರ್ ಸೆಲ್ಗಳನ್ನು ಬಹಳ ದಿನಗಳಿಂದ ಡೆವಲಪ್ ಮಾಡಿ ತುಂಬ ಪ್ಲ್ಯಾನ್ ಮಾಡಿ ಉಗ್ರರನ್ನು, ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟ ಆಧಾರ ಸ್ತಂಭಗಳನ್ನೇ, ದೊಡ್ಡ ದೊಡ್ಡ ತಲೆಗಳನ್ನೇ ತೆಗೆದಿದ್ದಾರೆ ಹಿಟ್ ಆ್ಯಂಡ್ ರನ್ ಮತ್ತು ಅನ್ನೌನ್ ಗನ್ಮ್ಯಾನ್ಗಳ ಮೂಲಕ ಅನ್ನುವ ಸುದ್ದಿ ದಿ ಗಾರ್ಡಿಯನ್ ತನಿಖಾ ವರದಿ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಈಗ ಹಫೀಜ್ ಸಯ್ಯದ್ ಸಾವಿನ ದಡಕ್ಕೆ ಹೋಗಿ ತಲುಪಿದ್ದಾನ ಅನ್ನುವಂಥ ಸುದ್ದಿ ಸಿಡಿದಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಕಾದು ನೋಡಬೇಕು. ಸದ್ಯ ಈಗ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೊತ್ತುಕೊಂಡು ಈ ಸುದ್ದಿ ಸದ್ದು ಮಾಡ್ತಾ ಇದೆ. ಎಲೆಕ್ಷನ್ ಟೈಮ್ ಬೇರೆ ಭಾರತದಲ್ಲಿ. ಇದಾಗಿದ್ದೇ ಹೌದಾದರೆ ಈ ಸಲ ಬಂದಿರುವ ಸುದ್ದಿ ಸತ್ಯವೇ ಆಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಬಹುದೊಡ್ಡ ಕ್ರೆಡಿಟನ್ನು ಕೊಡುತ್ತೆ ಭಾರತ. ಇಲ್ಲಿನ ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮೋದಿ ಪವರ್, ಮೋದಿ ಸರ್ಕಾರದ ಪವರ್, ನಮ್ಮ ರಾ ಏಜೆಂಟ್ಸ್ ಪವರ್ ಅನ್ನೋ ರೀತಿಯಲ್ಲಿ ಬರೆದುಕೊಳ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಈ ವರದಿ ನಿಜವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಭಾರತದ ಸೋಷಿಯಲ್ ಮೀಡಿಯಾದಲ್ಲಂತೂ ಹಫೀಜ್ ಸಯ್ಯದ್ ಸಾವಾಗಿದೆ ಅನ್ನೋ ಮಟ್ಟಿಗೀಗ ಸುದ್ದಿ ಸದ್ದು ಮಾಡ್ತಿರೋದು. ಹಫೀಜ್ ಸಯ್ಯದ್ ಎಡ ಬಲ ಆತನ ಕುಟುಂಬಸ್ಥರೆಲ್ಲ ಮಟ್ಯಾಶ್ ಆಗಿರುವಂಥ ಸುದ್ದಿ ಪಕ್ಕ ಆಗಿದೆ. ಪಾಕಿಸ್ತಾನವೇ ಅದನ್ನು ಒಪ್ಪಿಕೊಂಡು ಭಾರತದ ಬೆರಳು ತೋರಿಸಿದ್ದು ಆಗಿದೆ. ದೊಡ್ಡ ದೊಡ್ಡ ತಲೆಗಳೇ ಉರುಳಿವೆ. ಉಗ್ರ ಸಂಘಟನೆಗೆ ಯುವಕರನ್ನು ಸೆಳೀತಾ ಇದ್ದ, ಜಿಹಾದಿ ಕೃತ್ಯಗಳನ್ನು ಮಾಡ್ತಿದ್ದ, ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಕುಕೃತ್ಯಗಳನ್ನು ಎಸಗಿದ್ದ ಮಾಸ್ಟರ್ ಮೈಂಡ್ಗಳೇ ಮಟ್ಯಾಶ್ ಆಗಿವೆ. ಮತ್ತು ಈ ಸಂಘಟನೆಗಳಿಗೆ ದುಡ್ಡಿನ ಬಲ ತುಂಬ್ತಾ ಇದ್ದಂಥವರೆಲ್ಲ ಮಟ್ಯಾಶ್ ಆಗಿದ್ದಾರೆ.
ಹಾಗಾಗಿ ಪಾಕಿಸ್ತಾನದಲ್ಲಿ ಒಂದು ಬಗೆಯಲ್ಲಿ ನಡುಕ ಶುರುವಾಗಿದ್ದು ನೋಡಿದ್ದೀವಿ ನಾವು. ಭಾರತ ಮಾಡಬಾರ್ದು ಕೆಲಸ ಮಾಡ್ತಿದೆ ಪಾಕಿಸ್ತಾನದಲ್ಲಿ ಬಂದು ಅಂತ ಪದೇ ಪದೇ ಖ್ಯಾತೆ ತೆಗೆದಿದ್ದಾರೆ. ಕೆನಡಾ, ಅಮೆರಿಕ ಬಳಿಕ ಪಾಕಿಸ್ತಾನವೂ ಕೂಡ ಕೈ ಹಿಸುಕಿಕೊಳ್ತಿದೆ. ಇದರ ನಡುವೆ ಈಗ ಹಫೀಜ್ ಸಯ್ಯದ್ ಬಗ್ಗೆ ಬಂದಿರುವ ಸುದ್ದಿ ನಿಜವಾದರೆ ಮಾತ್ರ ಇದು ಅತಿ ದೊಡ್ಡ ಸಾಧನೆ ಆಗುತ್ತೆ. ಯಾರು ಮಾಡಿದ್ದಾರೋ ಅವರದ್ದು. ಮೊನ್ನೆಯಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು, ನುಗ್ಗಿ ಹೊಡಿತೀವಿ, ಬದಲಾದ ಭಾರತದಲ್ಲಿ ನಾವು ಯಾವುದನ್ನು ಸಹಿಸ್ಕೊಳ್ಳಲ್ಲ, ಕೆಣಕುವಂತಹ ಕೈ ತಲೆ ಎರಡು ಉಳಿಯಲ್ಲ, ನುಗ್ಗಿ ಹೊಡೆದು ಹಾಕ್ತೀವಿ ಅಂದರು. ಮೋದಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ಇದೇ ಮಾತಾಡಿದ್ರು. ಇವತ್ತಿನ ಭಾರತ ನಮ್ಮನ್ನು ಟಚ್ ಮಾಡೋದಕ್ಕೆ ಬಂದರೆ ಸುಮ್ಮನಿರಲ್ಲ, ತಿರುಗಿಸಿ ಕೊಡುತ್ತೆ, ನುಗ್ಗಿ ಕೊಡುತ್ತೆ ಅನ್ನುವಂಥ ಮಾತನ್ನು ಆಡಿದ್ದು ನೋಡಿದ್ದೀವಿ. ಅದರ ಬೆನ್ನಲ್ಲೇ ಬರ್ತಿರುವಂಥ ಸುದ್ದಿ, ಭಾರತಕ್ಕೆ ಅತಿ ಹೆಚ್ಚು ತೊಂದರೆ ಮಾಡಿರುವಂಥ ಉಗ್ರರ ತಲೆ ಈಗಾಗಲೇ ಉರುಳಿವೆ. ಒಂದಲ್ಲ ಎರಡಲ್ಲ, 2 ಡಜನ್ 20ಕ್ಕೂ ಹೆಚ್ಚು ತಲೆಗಳು ಉರುಳಾಗಿವೆ. ಈಗ ಮಾಸ್ಟರ್ ಮೈಂಡ್ ಮಟಾಶ್ ಆದರೆ, ಜಾಗತಿಕ ಉಗ್ರಾಣೆ ಪಟ್ಟಿಗೆ ಹೊತ್ತಿರುವಂಥ ಹಫೀಜ್ ಸಯ್ಯದ್ ಮಟಾಶ್ ಆದರೆ ಮಾತ್ರ ಇಡೀ ಜಗತ್ತಿನಲ್ಲಿ ಇದು ಹುಬ್ಬೇರಿಸುವಂಥ ಬೆಳವಣಿಗೆ ಆಗುತ್ತೆ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.